everyone, welcome back to my YouTube channel. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಆಫೀಸ್ ಇದೆ, ಅದಕ್ಕೆ ಬೇಗ ಎದ್ದಿದ್ದೀನಿ. ಇವಾಗ 4:20. ಇವತ್ತು ಆಫೀಸಲ್ಲಿ ಎತ್ನಿಕ್ ಡೇ. ಸಿಂಪಲಾಗಿ ರೆಡಿ ಆಗೋಣ ಅಂದ್ಬಿಟ್ಟು ಒಂದು ಕುರ್ತಾನ ವೇರ್ ಮಾಡಿದ್ದೀನಿ. ರೆಡಿ ಆದಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ಆಫೀಸಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ, ಏನೇನೆಲ್ಲ ಇರುತ್ತೆ, ಫನ್ ಆ್ಯಕ್ಟಿವಿಟೀಸ್ ಅಂತೆಲ್ಲ ಈ ವ್ಲಾಗಲ್ಲಿರುತ್ತೆ. ಮಿಸ್ ಮಾಡಿದೆ ನೋಡಿ. ಲೇಟ್ ಮಾಡೋದು ಬೇಡ, ಆಲ್ರೆಡಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿದೆ. ಇವಾಗ ಪಟ ಅಂತ ರೆಡಿ ಆಗಿಬಿಡೋಣ. 5 o'clock ಕ್ಯಾಬ್ ಬರುತ್ತೆ. ಥ್ಯಾಂಕ್ ಗಾಡ್, ನಾನು 4:30 5 o'clock ಕ್ಯಾಬು ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ, ಅದಕ್ಕೆ ಸ್ವಲ್ಪ ಲೇಟಾಗಿದ್ದೀನಿ ಅಷ್ಟೇ. ಓಕೆ, ಬಡ ರೆಡಿ ಆಗಿಬಿಡೋಣ ಗೈಸ್. ಬನ್ನಿ ಗೈಸ್, ನಿದ್ದೆ ಕಣ್ಣು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ವೀಕಿಂದ ನಿದ್ದೆನೇ ಇಲ್ಲ ಸರಿಯಾಗಿ. 1 ವೀಕ್ ಅಲ್ಲ, 2 weeks ಆಯ್ತು ನಾನು ನೀಟಾಗಿ ಮಲಗಿ. ಸೊ ಇದೊಂದು ಕುರ್ತಾ ವೇರ್ ಮಾಡಿದ್ದೀನಿ, ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ರೆಡಿ ಆಗೋಣ ಗೈಸ್. ನೆನ್ನೆ ಆಫೀಸ್ಗೆ ಹೋಗಿದ್ದೆ. ಆ್ಯಕ್ಚುಲಿ ವೀಕ್ ಫುಲ್ ಆಫೀಸ್ಗೆ ಹೋಗಿರಲಿಲ್ಲ. ಮಂಡೇ ಟ್ಯೂಸ್ಡೇ ಮಂತ್ ಎಂಡ್ ಅಂತ ನಮಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್. ನಂಗೆ ನಿಜವಾಗ್ಲೂ ಶೇರ್ ಮಾಡ್ಕೊಬೇಕು ಅನಿಸ್ತು. ಅದಕ್ಕೆ ಮಂಡೇ ಟ್ಯೂಸ್ಡೇ ನಾನು ಆಫೀಸ್ ಹೋಗಿರಲಿಲ್ಲ. ಆ್ಯಂಡ್ ವೆಡ್ನೆಸ್ಡೇ ನನಗೆ ಕ್ಯಾಬ್ ಶೆಡ್ಯೂಲ್ ಆಗಿರಲಿಲ್ಲ, ಸೊ ಹೋಗಿರಲಿಲ್ಲ. ನಿನ್ನೆ ಹೋಗಿದ್ದೆ ಲಿಟ್ರಲಿ. ನಂಗೆ ಮೂಡ್ ಆಫ್ ಇತ್ತು, ಆ್ಯಕ್ಚುಲಿ ಇಲ್ಲ ಅಂತಲ್ಲ, 1 ವೀಕಿಂದ ನಂಗೆ ಮೂಡ್ ಆಫ್ ಇತ್ತು. ನಾನು ಅದನ್ನು ಆಫೀಸ್ ವೀಕಲ್ಲಿ ಯಾರಿಗೂ ತೋರಿಸ್ಕೊಬಾರ್ದು ಅಂತ ಐ ವಾಸ್ ನಾರ್ಮಲ್, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ದೆ. ಬಟ್ ನಂಬ್ತಿರೋ ಬಿಡ್ತಿರೋ, ನಂಗೆ ತುಂಬ ಸರ್ಪ್ರೈಸ್ ಮಾಡಿದ್ದೇನು ಅಂದರೆ, ಯಾರ್ಯಾರು ನೋಡಿದಾರೋ ನನ್ನ ಜೊತೆ ಯಾರ್ಯಾರು ಮಾತಾಡಿದಾರೋ, ಅವ್ರು ನಾನು ಯಾರ ಜೊತೆ ಮಾತಾಡಿದ್ದೀನೋ ಪ್ರತಿಯೊಬ್ಬರು ಏನಾಯಿತು ನನ್ನ ಮುಖದಲ್ಲಿ ಹಂಗೆ ಹಚ್ಚೋಡೋದಕ್ಕೆ ಕಾಣಿಸ್ತಿರೋ ಥರ, ನಾನೇನೋ ಬೋರ್ಡ್ ಹಾಕ್ಕೊಂಡಿರೋ ಥರ ಪ್ರತಿವರೆಗೂ ಲೈಕ್ ನಾನು ನಾರ್ಮಲ್ ಆಗಿಲ್ಲ. ಐ ಸ್ವೇರ್ ನನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ಅಂತ ನನಗೆ ನೆನ್ನೆನೇ ಗೊತ್ತಾಗಿದೆ ಆ್ಯಕ್ಚುಲಿ, ನಿಜವಾಗ್ಲೂ ಗೈಸ್. ಆ್ಯಂಡ್ 2-3 ಜನ ನೆನ್ನೆನೇ ಹೇಳಿದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ಹೇಳಿದ್ರು ಅವತ್ತೇ ಮೆಸೇಜ್ ಮಾಡಿ. 2-3 ಜನ ನನಗೆ ನೆನ್ನೆ ಹೇಳಿದ್ದೇನು ಅಂದರೆ, ಲಾಸ್ಟ್ ವೀಕ್ ವ್ಲಾಗ್ ಚೆನ್ನಾಗಿರಲಿಲ್ಲ, ಇನ್ಮೇಲೆ ಆ ಥರ ವ್ಲಾಗ್ಸ್ ಮಾಡಿದ್ರೆ ನಾವು ನೋಡಲ್ಲ ಅಂತ. ಲೈಕ್ ಅದರಲ್ಲೆಲ್ಲ ಬೇಜಾರಾಗಿ, ಆ್ಯಂಡ್ ತುಂಬ ಮಾತಾಡಿಲ್ಲ ನಾನು ಅದರಲ್ಲಿ. ಸೊ ಪಟ ಅಂತ ಮಾತಾಡಿದ್ರೆ ಅಷ್ಟೇ ವ್ಲಾಗ್ಸ್ ಚೆನ್ನಾಗಿರೋದು. ಆ್ಯಂಡ್ ನಿನಗೆ ಸೈಲೆಂಟಾಗಿರೋದೆಲ್ಲ ಸೂಟ್ ಆಗಲ್ಲ ಅಂತ. ಆ್ಯಕ್ಚುಲಿ ಸೂಟ್ ಆಗಲ್ಲ, ಐ ಅಗ್ರಿ. ಬಟ್ ಎಲ್ಲ ಸಿಚುವೇಶನ್ಸ್ ಒಂದೇ ಥರ ಇರಲ್ವಲ್ಲ ಗೈಸ್. ಸೊ ಏನೂ ಇಲ್ಲ, ಅಂಥ ದೊಡ್ಡ ಸಮಸ್ಯೆ ಎಲ್ಲ ಏನೂ ಇಲ್ಲ. ಒಂದು ಚಿಕ್ಕ ಪರ್ಸ್ನಲ್ ಇಶ್ಯೂಸಿಂದ ಡಿಸ್ಟರ್ಬ್ ಆಗಿದೆ ಅಷ್ಟೇ. ಐ ಆಮ್ ಆ್ಯಕ್ಚುಲಿ ಬ್ಯಾಕ್. ನಿನ್ನೆ ನನಗೆ ಅವರು ಕೇಳಿ ಆ್ಯಂಡ್ ಕಂಫರ್ಟ್ ಮಾಡಿರೋ ನನಗೆ ತುಂಬ ಅದರಿಂದ ಆಚೆ ಬರ್ಸಿದೆ ನಿಜವಾಗ್ಲೂ. ಪ್ರತಿಯೊಬ್ಬರು ನನ್ನ ಶಾಕು, ಇವ್ರಿಗೆ ಏನು ಗೊತ್ತು. ನಾನು ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ಕೊಂಡಿದ್ದೀನಿ ಅವ್ರ ಜೊತೆ ಎಲ್ಲ. ಅದು ತೋರಿಸ್ಕೊಬಾರ್ದು, ಬೇಡ ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡಿದೆ. ಬಟ್ ದೇವರ್ ಲೈಕ್, ಇಲ್ಲ ನೀವು ಓಕೆ ಇಲ್ಲ ಅಂತ. ಥ್ಯಾಂಕ್ ಯು ಫಾರ್ ಅಬ್ಸರ್ವಿಂಗ್ ಆ್ಯಂಡ್ ಕೇರಿಂಗ್. ಐ ಥಾಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ನನ್ನ ವ್ಲಾಗ್ ಅಷ್ಟೊಂದು ಯಾರೋ ಒಂದು 4-5 ಜನ ಫ್ರೆಂಡ್ಸ್ ಬಿಟ್ಟರೆ ಯಾರೋ ಅಷ್ಟೊಂದು ಇಂಟ್ರೆಸ್ಟಾಗೆಲ್ಲ ನೋಡ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಎಸ್ಟರ್ಡೇ ದೇರ್ ರಿಯಾಕ್ಷನ್ಸ್ ಲಿಟ್ರಲಿ ಸರ್ಪ್ರೈಸ್ಡ್ ಮೀ. ಥ್ಯಾಂಕ್ ಯು ಗೈಸ್ ಸೊ ಮಚ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು. ನಿಮಗೋಸ್ಕರ ಮಾತಾಡ್ತೀನಿ. ಐ ಆಮ್ ಜಸ್ಟ್ ಡನ್ ವಿತ್ ಮೈ ಫೇಸ್ ಥಿಂಗ್. ಏನೂ ಮಾಡಿಲ್ಲ, ಜಸ್ಟ್ ಬ್ಲಷ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ಸೊ ನಾನು ಈಗ ಜ್ಯುವೆಲ್ರಿ ಹಾಕೊಬಿಡೋಣ. ಈ ಒಂದು ಇಯರಿಂಗ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ನಮ್ಮಮ್ಮ ನನಗೆ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಎದೊಳ್ತೀನಿ ಅಂತ ಇನ್ನೂ ಎದ್ದೇ ಇಲ್ಲ. ಎದೊಳಿಸ್ಲಾ ಬೇಡವಾ ಅಂತ ನನಗೆ ಡೌಟ್ ಆಗ್ತಿದೆ. ಆ್ಯಂಡ್ ಮೈ ವಾಚ್. ಓಕೆ, ಹೇರ್ ಸ್ಟೈಲ್ ಏನೂ ಇಲ್ಲ, ನಾನು ಸ್ಟ್ರೇಟ್ ಮಾಡ್ತಾಯಿಲ್ಲ ಬಿಕಾಸ್ ತುಂಬ ಹೇರ್ ಫಾಲ್ ಆಗ್ತಿದೆ. ಲೆಟ್ ಮೀ ಕೀಪ್ ಲೈಕ್ ದಿಸ್ ಓನ್ಲಿ. ಸ್ಟ್ರೇಟಾಗೇ ಇದೆ ಅಂತ ಅನಿಸಿದೆ, ಜಸ್ಟ್ ಕಾಮ್ ಮಾಡ್ಕೋತೀನಿ ಅಷ್ಟೇ. ಇದಕ್ಕೆ ದುಪ್ಪಟ್ಟ ಇದೆ. ಸೊ ಈಗ ನಾನು ಕಂಪ್ಲೀಟಾಗಿ ದುಪ್ಪಟ್ಟ ಎಲ್ಲ ಹಾಕ್ಕೊಂಡು ಮತ್ತೆ ವಾಪಸ್ ಬರ್ತೀನಿ. ಬಾಯ್. ಟಡಾನ್. ಯಾ, ಐ ಆಮ್ ರೆಡಿ, ಗುಡ್ ಟು ಗೋ. ನನ್ನ ಔಟ್ಫಿಟ್ ಇದೆ. ಆ್ಯಕ್ಚುಲಿ ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಇಲ್ಲ ಹೆಂಗೆ ತೋರಿಸೋದು ಅಷ್ಟೇ. ಟಾಪ್, ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಅಷ್ಟೇ.
ಐ ಹೋಪ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ, ಆಬ್ವಿಯಸ್ಲಿ. ಓಕೆ ಗೈಸ್, ಇವಾಗ ಹೋಗೋಣ. ತುಂಬ ಟೈಮ್ ಇಲ್ಲೇ ವೇಸ್ಟ್ ಮಾಡಿದ್ದೀವಿ ಅನ್ಸುತ್ತೆ. ನಮ್ಮಮ್ಮ ನಾನು ಎದ್ದೋಳಿಸಿಲ್ಲ, ನಮ್ಮಮ್ಮನೇ ಎದ್ದಿದ್ದಾರೆ. ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಹಿಯರ್ ಈಸ್ ಮೈ ಬ್ಯಾಗ್, ಲಂಚ್ ಬ್ಯಾಗ್. ಇವತ್ತು ನಾಷ್ಟ ಚಪಾತಿ. ಓಕೆ, ಲೆಟ್ಸ್ ಗೋ. 10 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಕ್ಯಾಬ್ ಅವರು ಕಾಲ್ ಮಾಡಿದ್ದಾರೆ. ಆ್ಯಂಡ್ ಗೈಸ್, ಫರ್ಗಾಟ್ ಟು ಟೆಲ್ ಯು, ನಾನು ಈ ಒಂದು ಹೊಸ ಡ್ರಿಂಕ್ನ, ಹೊಸ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ABC ಜ್ಯೂಸ್. ಇದರಲ್ಲಿ ಆ್ಯಪಲ್ ಇಲ್ಲ, ಆಮ್ಲ, ಬೀಟ್ರೂಟ್, ಕ್ಯಾರೆಟ್, ಈ 3 ವೆಜಿಟೇಬಲ್ಸ್ ಇದೆ. ಅದು ಬಿಟ್ಟರೆ ಏನು ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಆ್ಯಂಡ್ ಜಿಂಜರ್. ಸೊ ಇವತ್ತು 3rd ಡೇ ಕುಡಿತಾರೆ, ಅದು ಕುಡಿಯೋಣ. ನೀವು ಕುಡೀರಿ, ಆ್ಯಂಡ್ ಇದು ತುಂಬಾ ಒಳ್ಳೆಯದು. ಗೈಸ್ ಈಗ ಬಂದಿದ್ದಾರೆ, ಹೋಗೋಣ. ಬಾಯ್, ಲೆಟ್ಸ್ ಗೋ. ಗೈಸ್ ನಾನೇ ಫಸ್ಟ್ ಪಿಕಪ್ಪು. ಇವಾಗ ಹೋಗ್ತಾ ಇದ್ದೀವಿ, ಆಫೀಸ್ಗೆ ಹೋದ್ಮೇಲೆ ಸಿಗ್ತೀನಿ. ಬಂದೆ ಆಫೀಸ್ಗೆ, ಬಂದು ಇವಾಗ ಲಾಗಿನ್ ಮಾಡಿ ಕೂತಿದ್ದೀವಿ. ಇವಾಗ ಕಾಫಿ ಕುಡಿಯೋಕೆ ಹೋಗಬೇಕು. ಕಾಫಿ ಕುಡಿಯೋಕೆ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ ನಾನು, ಬಿಕಾಸ್ ನಾನು ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ರೆಸ್ಟ್ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗ್ಬೇಕಲ್ಲ, ಸೊ ಹೋಗಿ ಸುಮ್ಮನೆ ಟಚಪ್ ಮಾಡಿಕೊಂಡು, ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕೆಲಸ ಮಾಡಬೇಕು. ನಮ್ಮ ಗರ್ಲ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ ಇವ್ರು ಹೆಂಗೆ ರೆಡಿ ಆಗಿದ್ದಾರೆ. ಸಿಂಧು ಸೋ ಸಿಂಪಲ್ ಆ್ಯಂಡ್ ಕ್ಯೂಟ್. ಶಿ ಇಸ್ ಕ್ಯೂಟ್. ಯಾ, ಇಲ್ಲ ಚೆನ್ನಾಗಿದೆ ಆ ಡ್ರೆಸ್ ಆ್ಯಕ್ಚುಲಿ. ಸರಿ ಆಯ್ತು, ಮಾತಾಡಿ. ನೀವು ವಾಯ್ಸ್ ಕೊಡಿ ಸಾಕು, ಫೇಸ್ ತೋರಿಸಲ್ಲ. ಹಾಯ್ ಮೇಘನಾ. ಹಾಯ್ ಮಧು, ಹೇಗಿದ್ದೀರಾ? 1 2 3 ಮೈಕ್ ಚೆಕಿಂಗ್. ಚೆನ್ನಾಗಿದ್ದೀನಿ ಮೇಘ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗೈಸ್ ಅವ್ರ ಮೈಕ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಫೇಸ್ ತೋರಿಸಲ್ವಂತೆ, ವಾಯ್ಸ್ ಅಷ್ಟೇ ಕೇಳಿಸೋದಂತೆ. ಪರವಾಗಿಲ್ಲ. ಮೇಘನ ಅವರು ಹೊಸ ಮೈಕ್ ತೊಗೊಂಡಿದ್ದಾರೆ. ದಯವಿಟ್ಟು ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಂ ಹೌದು, ಕೇಳಿಸಲ್ಲ ಇದು ನಾನು ಕೊಟ್ಟರೆ. ನನ್ನ ಬರ್ಡೇ ಗಿಫ್ಟ್ ಇದು. ಹೌದಾ? ಹಾಂ, ಚೆನ್ನಾಗಿದೆ. ನಿನ್ನೆ ಮೂಡ್ ಆಫ್ ಆಗಿದ್ದೀರಾ, ಏನಾಯಿತು ಅಂತ ಕೇಳಿದ್ರೆ, ಅದಕ್ಕೆ ಇವತ್ತು ನೀವು ಒಂದು ಗೋಳು ಕೊಡೋಣ ಅಂತಲೇ ಆ್ಯಕ್ಟಿವ್ ಆಗಿ ಬಂದಿದ್ದೀನಿ. ಹೇಳಿ, ಮಾತಾಡಿ ಏನಾದರೂ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಇವತ್ತು ಎತ್ನಿಕ್ ಡೇ ಬಗ್ಗೆ ಮಾತಾಡಿ. ಯಾಕೆ ಇವತ್ತು ಎತ್ನಿಕ್ ಆಗಿ ಬಂದಿರೋದು? ಎತ್ನಿಕ್ ಆಗಿ ಬಂದಿರೋದಾ? ಅದೇ ನೀವು ಬಂದಿದ್ದೀರಲ್ವ ಇಲ್ಲಿ, ಅದಕ್ಕೆ. ಬಾಯ್ ಫ್ರೆಂಡ್ಸ್. ಗೈಸ್ ಸಿಕ್ಕಾಪಟ್ಟೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ. ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಬಂದು ಕಂಟಿನ್ಯೂ ಮಾಡಬೇಕು. ಇವತ್ತು ಎಷ್ಟೊಂದು ಜನ ಅಂದರೆ ಬೇರೆ ಪ್ರಾಸೆಸವರಿಗೆ ಇಲ್ಲ ಲೀವ್. ಇವತ್ತು ಗುಡ್ ಫ್ರೈಡೇ ಅಲ್ವಾ, ಸೊ ಕೆನಡಾ ಟೀಮ್, UK ಟೀಮ್ಗೆಲ್ಲ ಲೀವು. ನಮಗೂ ಲಾಸ್ಟ್ ಇಯರ್ ಇತ್ತು, ಬಟ್ ಈ ಇಯರ್ ಯಾಕಿಲ್ಲ ಅಂತ ಗೊತ್ತಿಲ್ಲ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಫೋಟೋಸ್ ಇಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಸಿಕ್ಕಾಬಟ್ಟೆ ಕೆಲಸ ಇದೆ. ಬ್ರೇಕ್ಫಾಸ್ಟ್ ಬಂದು ಕೆಲಸ ಮುಗಿಸಿ ಹೋಗ್ಬಿಟ್ಟು ಫೋಟೋಸ್ ಇಟ್ಕೋಬೇಕು. ಲೆಟ್ಸ್ ಗೋ. ನಮ್ಮ ಪ್ರಿಟಿ ಗರ್ಲ್ಸ್ ನೋಡಿ, ಸಿಂಧು ಅವ್ರ ಡ್ರೆಸ್ ಚೆನ್ನಾಗಿದೆ ಅಂತ ಎಲ್ಲ ಫೋಟೋಸ್ ಇಟ್ಕೋತಾ ಇದ್ದಾರೆ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಆ್ಯಕ್ಚುಲಿ ನನಗೂ ಇಷ್ಟ ಆಯಿತು, ಆ ಕಲರ್ ಇಷ್ಟ ಆಯಿತು ನನಗೆ. ಇವರಿಬ್ಬರು ಡೀಪ್ ಡಿಸ್ಕಷನ್ಗೆ ಹೋಗಿದ್ದಾರೆ. ಹಾಂ, ಎಲ್ಲರಿಗೂ ಇಷ್ಟ ಆಗಿದೆ ಅವ್ರ ಡ್ರೆಸ್. ಬನ್ನಿ ಹೋಗೋಣ. ಗೈಸ್ ಆಯಿತು ನಾಷ್ಟ. ವ್ಲಾಗ್ ಮಾಡೋದೇ ಮರ್ತೋಯ್ತು, ಒಂದು ಕಾಲ್ ಬಂತು, ಸೊ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇವಾಗ ನಾಷ್ಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೆಲಸ ಮಾಡಬೇಕು ಇವಾಗ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಆಫೀಸ್ ಒಳಗೆ ಚಳಿ, ಆಚೆ ಬಂದರೆ ಸೆಕೆ ಫುಲ್ಲು. ಗೈಸ್ ಎದ್ದು ಫೋಟೋ ಇಟ್ಕೊಳಕ್ಕೆ ಹೋಗೋಣ ಅಂದರೆ ಬಿಡ್ತಾನೆ ಇಲ್ಲ ಗೈಸ್ ಇವರು. ಕೆಲಸ ಸ್ವಲ್ಪ ಜಾಸ್ತಿ ಇದೆ, ಕೆಲಸ ಮಾಡ್ತಾನೇ ಇದ್ದೀವಿ. ಅವಾಗಿಂದ 1 o'clock ಆಯಿತು ಆಲ್ರೆಡಿ. ಎಲ್ಲ ಹೋಯ್ತು, ರೆಡಿಯಾಗಿ ಬಂದಿದ್ದೆಲ್ಲ ಹೋಯ್ತು. ಹಿಂಗಾಗ್ಬಿಟ್ಟಿದೆ ನೋಡಿ ಮುಖ. ಕೆಳಗೆ ಏನಾದರೂ ಅಕಸ್ಮಾತ್ ಫೋಟೋ ಇಡ್ಸ್ಕೊಳಕ್ಕೆ ಹೋದರೆ ಅಲ್ಲೇ ಸಿಗ್ತೀನಿ. ಇನ್ನು ಮತ್ತೆ ಇಲ್ಲಿ ವೀಡಿಯೋ ಮಾಡಲ್ಲ, ಕೆಲಸ ಇದೆ. ಬಾಯ್ ಗೈಸ್. ಇಲ್ಲೇ ಒಂದು ಜಸ್ಟ್ ಗ್ರೂಪ್ ಫೋಟೋ ಆಯಿತು, ಸಿಂಪಲಾಗಿ ತೊಗೊಂಡ್ವಿ. ವ್ಲಾಗ್ ಮಾಡೋಷ್ಟರಲ್ಲಿ ಡಿಸ್ಕಸ್ ಆಗೋದ್ರು. ಬಾಯ್. ಇವ್ರು ನನ್ನ ನೇಮೇ ಹಾಳು ಮಾಡಿದ್ದಾರೆ. ಮೇಘನಾನ ಏನಂತ ಹೇಳ್ತೀರಾ? ಮೇಘನಾ, ಇಟ್ಸ್ ಮೇಘನಾ ಅಂತ ಹೇಳಿ.
ಓಕೆ ಬಾಯ್ ಗಾಯ್ಸ್. ಇವಾಗ ನಾವು ಲಾಗೌಟ್ ಆಗ್ತದೆ. ಮದನ್ ಸಿಗಾಕೋತಾರೆ ಎಲ್ಲೋದ್ರು. ಓಕೆ ಲಾಗೌಟ್ ಆಗ್ತಾ ಇದ್ದೀವಿ. ನೆಕ್ಸ್ಟು ಸಂಡೇ ನಮಗೆ ಟೀಮ್ ಔಟಿಂಗ್ ಇದೆ. ಮೈಕ್ ಹಾಕಿಲ್ಲ ರೈಟ್, ಒಳಗಿಟ್ಬಿಟ್ಟೆ ಮರ್ತ್ಬಿಟ್ಟು. ಬಾಯ್ ಭೂಮಿಕಾ, ಹಿಂಗೆ ಹೋಗ್ತೀನಿ ಬಾಯ್. ಸೊ ಸಂಡೇ ನಮಗೆ ಟೀಮ್ ಔಟಿಂಗ್ ಇದೆ, ಅಲ್ಲಿ ಸಿಗುವ ಎಲ್ಲರೂ. ಗೈಸ್ ಫೋಟೋ ಹಿಡಿಸ್ಕೊಂಡು ಬರೋಷ್ಟರಲ್ಲಿ ಕ್ಯಾಬ್ ಅವರು ಮೇಲೆ ಹೋಗ್ಬಿಟ್ಟಿದ್ದಾರೆ, ಎಕ್ಸಿಟ್ ಗೇಟ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಇವಾಗ ಅಲ್ಲಿವರೆಗೂ ಹೋಗಬೇಕು. ಅಲ್ಲಿಂದ ಬರೋಕ್ಕೆ 1 hour ಬೇಕು. ಸಾಕಾಗ್ಬಿಟ್ಟಿದೆ. ಕರೆಕ್ಟಾಗಿ 3 o'clock ಬಿಟ್ಟಿದ್ದೆ ಅಲ್ಲಿ, 4 o'clock ಈಗ. ಸಿಕ್ಕಾಬಿಟ್ಟೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಲಿಪ್ಸ್ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಫುಲ್ ಡಿಹೈಡ್ರೇಟ್ ಬೇರೆ ಆಗಿಬಿಟ್ಟಿದ್ದೀನಿ. ಆಫೀಸ್ಗೆ ಹೋದರೆ ಬಾಟಲ್ ತೊಗೊಂಡೋಗೋದಲ್ಲ, ಸೊ ನೀರು ಕುಡಿಯೋಕ್ಕಾಗಲ್ಲ ನೀಟಾಗಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀನಿ ಗೈಸ್. ಗೈಸ್ ಮೈಕೆ ಆನ್ ಮಾಡಿದೆ ನಾನು ಮಾತಾಡ್ತಾ ಇದ್ದೀನಿ. ಇದು ನೋಡೋದ್ರಲ್ಲ, ಇವತ್ತಿನ ಡೇ ಹೀಗಿತ್ತು. ಆ್ಯಕ್ಚುಲಿ ಇವತ್ತು ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇರಬೇಕಿತ್ತು, ಬಟ್ ಕೆಲಸ ಇದ್ದಿದ್ದರಿಂದ ಏನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಫೋಟೋಸ್ ಇಟ್ಕೊಳ್ಳೋಕ್ಕೆ ಹೋಗೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸೀನಿಯರ್ಸ್ ಏನು ಹೇಳಿದರು, ಇವತ್ತು ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆಬ್ವಿಯಸ್ಲಿ ಇವತ್ತು ಫ್ರೈಡೇ ಬೇರೆ, ಬಟ್ ದಟ್ಸ್ ಫೈನ್. ಮತ್ತು ನಾವು ಸಂಡೇ ಸಿಗ್ತಾಯಿದ್ದೀವಿ. ನಮಗೆ ಟೀಮ್ ಔಟಿಂಗ್ ಇದೆ, ಅಂದರೆ ಟೀಮ್ ಲಂಚ್ ಪ್ಲಸ್ ಮೂವಿ, ದುರಂಧರ್ ಮೂವಿ. ಆ್ಯಂಡ್ ಅಲ್ಲೇ ಬಾವಿಕೇಶನಲ್ಲಿ ಊಟ ಅರೇಂಜ್ ಮಾಡಿದ್ದಾರೆ. ಮತ್ತು ಎಲ್ಲರೂ ಅವತ್ತು ಮೀಟ್ ಮಾಡೋಣ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಲಾಸ್ಟ್ ವ್ಲಾಗಲ್ಲೇ ಎಲ್ರಿಗೂ ತುಂಬ ಗೊಳಕೊಂಡ್ಬಿಟ್ಟೆ ಅಂತ ನಾನು ಈ ವ್ಲಾಗಲ್ಲಿ ಒಂದು ಪ್ರ್ಯಾಂಕ್ನ ಪ್ಲ್ಯಾನ್ ಮಾಡಿದೆ ಆ್ಯಕ್ಚುಲಿ, ಬಟ್ ಮಾಡಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ನೀಟಾಗಿ ಪ್ಲ್ಯಾನ್ ಮಾಡೋಣ ಅಂತ. ಬಿಕಾಸ್ ಅದು ನೆನ್ನೆ ನೈಟ್ ನನಗೆ ಥಾಟ್ ಬಂತು, ಮತ್ತು ನಾನು ಏನಾದರೂ ಹರಿಬರಿಲಿ ಮಾಡೋಕ್ಕೋದ್ರೆ ಎಡ್ವರ್ಟ್ ಆಗಿಬಿಡುತ್ತೆ ಅಂತ ನಾನು ಮಾಡಲಿಲ್ಲ. ಸೊ ನೆಕ್ಸ್ಟ್ ಮಂತಲ್ಲಿ ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳ್ತಾ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.